ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕೋಳಿ ಫಾರ್ಮ್ನ ದುರ್ವಾಸನೆ ಹಾಗೂ ನೊಣದ ಕಾಟ. ಬಂದು ಮಧ್ಯಾಹ್ನ ಊಟ ತಿನ್ನಕ್ಕೆ ನೊಣನೇ ಬೈಕ್ ಬರ್ತವೆ. ರೋಸಿ ಹೋದ ಗ್ರಾಮಸ್ಥರಿಂದ ಊರು ಬಿಡುವ ಪರಿಸ್ಥಿತಿ. ಕೆಂಗನಪಾಳ್ಯ ನರಸಯ್ಯನ ಪಾಳ್ಯದ ಜನರ ಗೋಳು ಕೇಳುವವರಾರು. ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ಕೆಂಗನಪಾಳ್ಯ, ಮೋರಗನಹಳ್ಳಿ, ನರಸನಪಾಳ್ಯ ಹಾಗೂ ಗೊರವನಹಳ್ಳಿ ಭಾಗದ ಜನರ ಕರುಣಾಜನಕ ವ್ಯಥೆ ಇದೆ. ಪೂರ್ವಿಕರ ಕಾಲದಿಂದಲೂ ಅರ್ಧ ಎಕರೆ ಜಮೀನು ಇಟ್ಕೊಂಡು ಹಸು ಕುರಿ ಸಾಕಾಣೆಯಂತಹ ಕಾಯಕವನ್ನ ಮಾಡಿಕೊಂಡು ಬರುತ್ತಿರುವ ಬಡ ಕುಟುಂಬಗಳಿಗೆ ಈಗ ಕೋಳಿ ಫಾರ್ಮ್ನ ದುರ್ವಾಸನೆ ಹಾಗೂ ವಿಪರೀತ ನೊಣಗಳ ಹಾವಳಿಯಿಂದ ಬೇಸತ್ತು ಜನರೀಗ ಊರು ಬಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕುರಿ ಹೊಡ್ಕೊಂಡು ಬರ್ತೀವಿ, ಊಟ ತಗೊಬರ್ತೀವಿ, ಊಟ ಸೇರಲ್ಲ. ಕುರಿ ಹೊಡ್ಕೊಂಡು ಬಂದು ಮಧ್ಯಾಹ್ನ ಊಟ ತಿನ್ನಕ್ಕೆ ನೊಣನೇ ಬೈಕ್ ಬರ್ತವೆ. ಆದರೂ ಆಚೆಗೆ ಹಾಕಿಬಿಡ್ತೀವಿ, ಅದನ್ನು ತಿನ್ನೋಕ್ಕೆ ಆಗಲ್ಲ. ತಿರ್ಗಾ ಬಂದರೆ ರಶ್ವಾಗ್ತೈತೆ. ಹಾಸ್ಪಿಟ್ಲಿಗೆ ಹೋಗಿ 2-3 ಸರಿ ಸುಮಾರು ದುಡ್ಡು ಖರ್ಚು ಮಾಡ್ಕೊಂಡ್ವಿ. ಅವ್ರೇನೋ ಕುತ್ಕೊಂಡು ಅಲರ್ಜಿ ಅಂತಾರೆ. ಅಲರ್ಜಿಯಿಂದ ನಿಮಗೆ ಕಾಯಿಲೆನಪ್ಪ ಅಂತಾರೆ. ನಾವು ಸುಮಾರು ಜನ ತಹಸೀಲ್ದಾರ್ಗೆ ಅರ್ಜಿ ಕೊಟ್ವಿ, ದೊಡ್ಡವ್ರಿಗೆಲ್ಲ ಹೇಳಿದ್ವಿ. ಒಬ್ಬರು ಗಮನ ತಗೊಂಡಿಲ್ಲ. ಒಬ್ಬರು ಏನು ಅದನ್ನು ಏನು ಎತ್ತ ಅಂತೇಳಿ ಕೋಳಿ ಫಾರಮ್ ಮಾಡಿ ಕಸ ಎಲ್ಲ ತಂದು ಇಲ್ಲ ಆಗ್ತಾರೆ ಸರ್. ಮತ್ತು ಕೋಳಿ ಕಸ ಫಾರಮ್ ಮಾಡಿದ ನೋಡಿ ಸರ್, ನಿಲ್ಗಣ್ಣಹಳ್ಳಿ ಆ ಪಂಚಾಯತಿ ಅಲ್ಲೇ ಸೆಟ್ನಿಂದ ತಂದು ಹಾಕ್ತಾರೆ ಸರ್. ಯಾವ ಪಂಚಾಯತಿ? ನಿಲ್ಗಣ್ಣಹಳ್ಳಿ ಪಂಚಾಯತಿನಲ್ಲಿ. ಮೋರಗನಹಳ್ಳಿ, ಹಂಚಿಹಳ್ಳಿ, ಕೆಂಗನಪಾಳ್ಯ ಅದೇ ಮಧ್ಯ ಸೆಂಟ್ರ್ನಲ್ಲಿ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಧ್ಯ ಬಾರ್ಡರ್ನೊಳಗೆ. ನಮ್ಮ ಭಾಗದ ರೈತರಿಗೆ ಕೋಳಿ ಫಾರ್ಮ್ನಿಂದ ಯಾವುದೇ ರೀತಿಯ ತೊಂದರೆ ಉಂಟಾದರೆ ಇಲ್ಲಿಯವರೆಗೂ ಯಾವುದೇ ಕ್ರಮ ವಹಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳೇ ನೇರ ಹೊಣೆ. ಈ ಗಂಭೀರ ಸಮಸ್ಯೆಯಿಂದ ಮುಕ್ತಿ ನೀಡಿ ಗ್ರಾಮಸ್ಥರನ್ನ ಕಾಪಾಡಬೇಕು ಅಂತ ನೊಂದ ಸ್ಥಳೀಯರು ಮನವಿ ಮಾಡಿದ್ದಾರೆ. ಅಧಿಕಾರಿಗಳೆಲ್ಲ ನಾವು ಅರ್ಜಿ ಕೊಟ್ಟಿದ್ದೀವಿ, ಬಟ್ ಆದರೂ ಯಾರು ಇದನ್ನ ಮಾಡ್ಕೊಂಡಿಲ್ಲ, ಪರಿಶೀಲನೆ ಮಾಡಿಲ್ಲ. ಆದರೆ ಏನು ಹೆಚ್ಚು ಕಮ್ಮಿ ಆದರೆ ಅವರೇ ಸಹ ನಮಗೆಲ್ಲ ಯಾರು ಕಾರಣ? ಅಧಿಕಾರಿಗಳೇ ಕಾರಣ ಅಷ್ಟೇ ಸರ್. ಅದ್ರ ಮೇಲೆ ನಾವು ಇನ್ನೇನು ಹೇಳೋಕ್ಕಲ್ಲ ಸರ್. ಊಟ ಮಾಡೋಕ್ಕಲ್ಲ ಸರ್. ಹುಡುಗರು ಊಟಕ್ಕೆ ಇಕ್ಕಿದ್ರೆ ಸ್ಕೂಲ್ ಹೊರಟ್ರೆ ಅವರೇ ಊಟ ಮಾಡಲ್ಲ, ನಾವು ಹೊರಟೋಗ್ತೇವೆ ಸ್ಕೂಲಿಗೆ ಅಂತ ಸರ್. ಊಟ ತಿನ್ನಕ್ಕಾಗಲ್ಲ, ಮಕ್ಕಳಿಗೆ ಬರೋಕ್ಕಾಗಲ್ಲ. ಹೆಂಗಿರ್ಬೇಕು ಮಕ್ಕಳು ಮರಿ. ನಾವು ಅಲ್ಲಿ ಕೋಳಿ ಕಾಸ್ಕೊಂಡು ಕೋಳಿ ಫಾರಂ ನೋಡ್ರಿ, ಊಟನೇ ಚಿತ್ತ ಇಲ್ಲ. ಎಲ್ಲ ಮುದ್ದೆ ಅನ್ಕು ಸಾಂಗಳಿಗೆಲ್ಲ ನೊಣ ಬೀಳವು. ಜುಮ್ಮು ಅಂತವೆ ನೋಡಪ್ಪ ಕಸ್ಕೊಂಡು ನೋಡಪ್ಪ. ತಲೆನೋವು ಈಗ ನೋಡಿ, ಇಲ್ಲಿ ತಲೆನೋವು ವಾಸನೆ ಕೊಡದೆ ತಲೆನೋವು. ಒಂದೊಂದು ಎಕರೆ ಅರ್ಧ ಎಕರೆ ನಮ್ಮ ಜಮೀನು ಇರೋದು. ಎಲ್ಲೂ ಬೇರೆ ಕಡೆ ನಮ್ಮ ಅಪ್ಪರು ಯಾರೋ ಕೋಟ್ಯಾಧೀಶರಲ್ಲ ಅಲ್ವ್ರಾ? ಅದಕ್ಕೆ ಅದ್ರಾಗ ತಂದು ಇದನ್ನ ಮಾಡ್ಬಿಟ್ರೆ ವಾಸನೆ ಕುಡ್ಕೊಂಡು ನಮ್ಮ ಮಕ್ಳೇ ಬರಲ್ಲ ಹೊಲ್ತಕ್ಕೆ. ನಮ್ಮ ಮನೆಯೇ ಕರ್ಕೊ ಬರಲ್ಲ ನಾನು ಹೊಲ್ತಕ್ಕೆ, ಸ್ಮೆಲ್ ಕುಡಿತಾರೆ ಅಂತ. ಜೀವನ ಹೆಂಗ್ ಮಾಡಿಸ್ಬೇಕು? ಜೀವನ ಮಾಡಿ ಎಲ್ಲ ಊರ್ ಬಿಡೋ ಸ್ಟೇಜಿಗೆ ಬಂದೈತಿ. ಈಗ ಊರ್ ಬಿಡೋದು ಅಷ್ಟೇ. ನಾವು ಈಗ ಈ ವಾಸನೆ ಕೋಳಿ ಫಾರಮ್ ಆಗಿದೆಯಲ್ಲ, ಕೋಳಿ ಫಾರಮ್ ಆಗಿರೋದ್ರಿಂದ ಕಸ ತಂದು ಇಲ್ಲಿ ಸುರಿತಾವ್ರೆ. ಇಲ್ಲಿ ಬಂದರೆ ನಾವು ಇಲ್ಲಿ ಮಗ್ಗಲ ಜಮೀನವರು ತೋಟ ಕಟ್ಕೊಂಡಿದ್ದೀವಿ. ಊಟ ಮಾಡೋಕ್ಕೆ ಬೆಳಿಗ್ಗೆ ಕೆಲಸಕ್ಕೆ ಆಳುಗಳಿಗೆ ಬಂದರೆ ಬುತ್ತಿ ತೆಗಿಯೋಕ್ಕಾಗಲ್ಲ. ನೋಣ ತಿರ್ಗಾ ಸ್ಮೆಲ್ಲು, ಇಲ್ಲದ ಕಾಯಿಲೆ 2 ವರ್ಷದಿಂದ ನಡೀತಾ ಇದೆ. ನಾವು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ, ಖುದ್ದಾಗಿ ಅರ್ಜಿ ಕೊಟ್ಟಿದ್ದೀವಿ. ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟರು ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ. 32/1 ಗೌರ್ಮೆಂಟ್ ಲ್ಯಾಂಡ್ ಅಕ್ವೈರ್ ಮಾಡ್ಕೊಂಡವ್ರೆ. ಅಕ್ವೈರ್ ಮಾಡ್ಕೊಂಡು ಕೋಳಿ ಕಸ ಅಲ್ಲಿಂದ ತಂದು ಇಲ್ಲಿ ಸುರಿತಾವ್ರೆ. ರೈತರುಗಳಿಗೆ ಭಾರಿ ತೊಂದರೆ ಆಗ್ತೈತೆ. ಸುತ್ತಮುತ್ತ ಹಳ್ಳಿಯವ್ರಿಗೆ ಯಾವ ಸಮಸ್ಯೆ ಆಗ್ತಾ ಇದೆ
ಸರ್ ಕೆಂಗನಪಳ್ಳಿ, ಮೂರ್ಗನಹಳ್ಳಿ, ಹಾಂ ಕಿತ್ತೋದ್ರೆ ಗೊರವನಹಳ್ಳಿ, ನರಸನಪಳ್ಳಿ ಹಾಂ ಹಾಂ ಎಲ್ಲಾ ಕಡೆ ತೊಂದರೆ ಆಗ್ತಾ ಇದೆ. ಮನೆ ಹತ್ರ ಕೊಂಡ್ರು ನೊಣಗಳು ಸಿಕ್ಕಾಪಟ್ಟೆ ಸರ್. ಮನೆ ಹತ್ರ ನಿಂತ್ಕಣಕ್ ಮನೆ ಹತ್ರ ಸಮೇತ ಊಟ ಮಾಡಕ್ಕಾಗ್ತಿಲ್ಲ. ಜೇನ್ ಹುಳ ಬಂದಂಗ್ ಬರ್ತಾವ, ಸಿಕ್ಕಾಪಟ್ಟೆ ನೊಣಗಳು ಬರ್ತಾವೆ. ಸಿಕ್ಕಾಪಟ್ಟೆ ಮಕ್ಕಳಿಗೆಲ್ಲ ಕಾಯಿಲೆಗಳು. ಮಕ್ಕಳಿಗೆಲ್ಲ ವಾರಕ್ಕೊಂದ್ಸರಿ ಕರ್ಕೊಂಡೋಗಿ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇರೋದು ಮಕ್ಕಳುಗಳನ್ನ. ಬಡವರು ಎಲ್ಲ ಹಾಸ್ಪಿಟ್ಲ್ ಇದ್ದೇನೆ ವಾರ ವಾರ ಇರ್ತಾರೆ ಸರ್. ನಾವು ಮಕ್ಕಳು ದುಡ್ಡುಗಳು ನಾವು ಡೈಲಿ ಹಾಸ್ಪಿಟ್ಲ್ಗೆ ಅರ್ಧ ಎಕರೆ ಜಮೀನು ನಾವು ಸಂಪಾದನೆ ಊಟ ಮಾಡ್ಕೊಂಡು ಮಾಡಕ್ಕಾಗ್ತದೆ ಸರ್. ಹುಡುಗರು ಊಟ ಹಾಕಿ ಕೊಟ್ಬಿಟ್ರೆ ಹಗ್ಲೊತ್ತು ಹೊಡೆದ್ರೆ ತಡಿತಾರೆ ಅಂತಲೇನೆ ನೈಟ್ ಹೊತ್ತು ಬೆಳಗಿನ ಜಾವ ಇಲ್ಲ ರಾತ್ರಿ 8 ಗಂಟೆ ಮೇಲೆ ಹೊಡೆಯೋದು. ಎಷ್ಟು ಏನು ಹೊಡಿತಾರೆ? ಎಷ್ಟು ಲೋಡ್ ಹೊಡಿತಾರೆ ಡೈಲಿ? ಡೈಲಿ 4 ರಿಂದ 5 ಲೋಡ್ ಹೊಡಿತಾರೆ. ಮತ್ತೆ ಇದನ್ನ ಬೇರೆ ಕಡೆ ಸಾಗಿಸ್ತಾರಾ? ಬೇರೆ ಕಡೆ ಏನ್ ಮಾಡ್ತಾರೆ ತುಂಬ್ತಾರೆ ಲಾರಿಯಲ್ಲಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.